ನೋಡಿ, ಈಗ ಒಂದು ವಿಷಯ ಏನು ಅಂತಂದ್ರೆ, ಕೆಲವೊಂದು ಜನಗಳು ನಿಮ್ಮ ಹತ್ರ ಬರ್ತಾರೆ. ಈಗ ಅವರಿಗೆ ನೀವು ಸಂಕಲ್ಪ ತೆಗ್ದಿಡಕ್ಕೆ ಹೇಳ್ತೀರಾ. ಆ ಸಂಕಲ್ಪ ತೆಗ್ದಿಟ್ಟಾಗ ಅವರು ಸರಿ ಹೋಗ್ಬಿಡುತ್ತೆ ಆ ಕ್ಷಣ. ಅವಾಗ ವಾಪಸ್ ಬರಲ್ಲ ಅವ್ರು ನಿಮ್ಮ ಹತ್ರ. ಆ ಸಂಕಲ್ಪ ತೆಗ್ದಿಟ್ಟು ವಾಪಸ್ ಬರ್ದೇನೆ, ಫೋನ್ ಪಿಕ್ ಮಾಡ್ದೇನೆ ಮಾಡ್ತಾರಲ್ಲ, ಅಂತ ಜನಗಳಿಗೆ ನೀವು ಏನ್ ಹೇಳ್ಬೇಕು ಅಂತಿದ್ದೀರಾ? ಏನಿಲ್ಲ, ಅಂತ ಜನಗಳನ್ನ ಈಗ ನಾವೇನ್ ಮಾಡಕ್ಕಾಗಲ್ಲ ಅಂತ ಹೇಳಿ ಬಿಟ್ಟು, ಆ ಸಂಕಲ್ಪ ತೆಗೆದಿಟ್ಟಂತ ಅದಕ್ಕೆ ಏನು ಕ್ರಮವನ್ನು ಮಾಡಿರ್ತೋ ತಗೊಂಡೋಗಿ ನೀರಿಗೋ ಇದಕ್ಕೋ ಬಿಡ್ತೇವೆ. ಅದು ವಾಪಸ್ ಹೋಗಿ ಅವ್ರಿಗೆ ಹೊಡೆಯುತ್ತೆ. ಮತ್ತೆ ನಮ್ಮ ಹತ್ರ ಅವ್ರು ಬಂದ್ರೆ ಯಾವ ಕಾರಣಕ್ಕೂ ಅದನ್ನ ಸರಿ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಜನಗಳಿಗೆ ಹೇಳೋದು ಅದನ್ನೇ, ಯಾವ ಕಾರಣಕ್ಕೂ ಯಾವುದೇ ಅರ್ಚಕರ ಹತ್ರ ಅಥವಾ ಯಾವುದೇ ಜ್ಯೋತಿಷ್ಯ ಹತ್ರ ಕೇಳದಂತ ಕ್ರಮವನ್ನ ಮಾಡಿಸಿಕೊಳ್ಳೋದಕ್ಕೆ ಹೇಳಿ ಬಂದ್ರೆ ಮತ್ತೆ ನಿಮಗೆ ಎಲ್ಲ ಅದರಲ್ಲಿ ತೊಂದರೆಗಳು ನಿವಾರಣೆ ಆಯ್ತು, ಪರಿಹಾರ ಆಯ್ತು ಅಂತ ಹೇಳಿ ಆ ಕ್ರಮವನ್ನ ಪರಿಪೂರ್ಣವಾಗಿ ಮುಗಿಸದೇ ಇದ್ರೆ, ಅದನ್ನ ನೀವು ತಗೊಂಡೋಗಿ ಅದು ಏನ್ ಮಾಡಬೇಕು ಅಂತ ಅರ್ಚಕರು ಹೇಳ್ತಾರೋ ಆ ರೀತಿ ನಡೆಸ್ಕೊಳ್ಳದೆ ಇದ್ರೆ, ಖಂಡಿತವಾಗಿ ಎರಡನೇ ಸಲ ತೊಂದರೆ ಮತ್ತೆ ಬಂದ್ರೆ ಅದನ್ನು ಯಾವ ಕಾರಣಕ್ಕೂ ನಾವು ಸರಿ ಮಾಡಲು ಶಕ್ತರಾಗಿರೋದಿಲ್ಲ. ಹಾಗಾಗಿ ಅದಕ್ಕೆ ಎಚ್ಚರಿಕೆ ವಹಿಸಿ. ಮೊನ್ನೆ ನಮ್ಮೊಬ್ಬರ ಅರ್ಚಕರಿಗೆ ಈ ಸಮಸ್ಯೆ ಆಯ್ತು. ಏನಂದ್ರೆ ಅವರಿಗೇನೋ ಮೈಯೆಲ್ಲ ತುರಿಕೆ ಬರ್ತಿತ್ತಂತೆ. ಅದಕ್ಕಾಗಿ ಅವ್ರೇನು ಮಾಡಿದ್ರು, ನಮ್ಮ ಅರ್ಚಕರ ಹತ್ರ ಬಂದ್ರು. ಅರ್ಚಕರು ನನಗೆ ಫೋನ್ ಮಾಡಿದ್ರು, ಹೀಗೀಗೆ ಇಂಥ ದೈವಿಕ ತೊಂದರೆ. ಆಗ ಕೇಳಿದಾಗ ಅವರು ಹೇಳಿದ್ರು, ಹಾಸ್ಪಿಟಲ್ ಎಲ್ಲ ತೋರಿಸಿದೀವಿ, ಏನೂ ತೊಂದರೆ ಇಲ್ಲ ಅಂತ ಎಲ್ಲ ರಿಪೋರ್ಟ್ಗಳು ಬಂದಿದೆ, ನೋಡಿ ರಿಪೋರ್ಟ್ ಅನ್ನು ತೋರಿಸ್ತಿದೀವಿ ಅಂತ ಹೇಳಿ ಅರ್ಚಕರಿಗೆ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ನಾನು ವಿಡಿಯೋ ಕಾಲಲ್ಲಿ ಇದ್ದೆ ಅವಾಗ. ತೋರಿಸಿದಂತ ಸಂದರ್ಭದಲ್ಲೂ ಕೂಡ ಅದು ನಿಜ ಅವ್ರು ಹೇಳಿದ್ದು. ಆದ್ರೆ ಇದು ದೈವಿಕ ತೊಂದರೆಯಿಂದ ಆದ್ದರಿಂದ ಪರಿಹಾರ, ಇಂತಹ ಪರಿಹಾರ ಮಾಡ್ಲಿಕ್ಕಾಗಿ ಇಂತಹ ಒಂದು ಕ್ರಮಕ್ಕಾಗಿ ಒಂದಿಷ್ಟು ಅವರ ಹತ್ರ ಹಣವನ್ನ ತಗೊಂಡು ಅದಕ್ಕೆ ಬೇಕಾದ ಇಷ್ಟು ರೂಪಾಯಿ, 111, 1011, 2222 ಹೀಗೆ ಒಂದಿಷ್ಟು ಅದಕ್ಕೆ ಹೀಗೆ ಮಾಡಬೇಕು ಅಂತಿದೆ. ಶತ್ರುಜನಿತವಾದ್ದಾದ್ರೆ 6ರಿಂದ ಪ್ರಾರಂಭ ಆಗುವಂಥದ್ದು ಹೀಗೆಲ್ಲ ಇದೆ. ಅದನ್ನು ತೆಗೆಸಿಡಿ ಅಂದೆ. ಅವರು ಈಗ ಸದ್ಯ ನನ್ನ ಹತ್ರ ಹಣ ಇಲ್ಲ, ನೀವು ಕ್ರಮ ಮಾಡಿಡಿ ಅಂತ ಹೇಳ್ಬಿಟ್ಟು ಹೋದ್ರಂತೆ. ಆ ಕ್ರಮವನ್ನು ಇವರು ಮಾಡಿಟ್ಟಿದ್ದಾರೆ. ಅದಕ್ಕೇನು ಬೇಕೋ, ಒಂದು ತಾಯಿತನೋ, ಯಂತ್ರನೋ, ನಿಂಬೆಹಣ್ಣೋ, ಈ ರೀತಿಯಾಗಿ ಯಾವ್ದು ಬೇಕೋ ಆ ಕ್ರಮವನ್ನು ಅವರು ಅದಕ್ಕೆ ಯಾವ ಮಂತ್ರದಿಂದ ಅಭಿಮಂತ್ರಣೆ ಮಾಡಬೇಕು ಅದೆಲ್ಲ ಅಭಿಮಂತ್ರಣೆ ಮಾಡಿ ಜಪ ಮಾಡಿ ಅದನ್ನು ಇಟ್ಟಿದ್ದಾರೆ. ಅವ್ರು ಬರಲೇ ಇಲ್ಲ. ಯಾಕೆ? ಅಲ್ಲಿ ಅವರಿಗೆ ಆರಾಮಾಯ್ತು, ಅದರ ಸಮಸ್ಯೆ ಪರಿಹಾರ ಆಯ್ತು. ಹಾಗಾಗಿ ಅವರು ಕ್ರಮವನ್ನು ತಗೊಂಡು ಹೋಗಿ ಬರಲಿಲ್ಲ, ಮರೆತು ಹೋಯ್ತು, ಅವ್ರಿಗೆ ಬೇಕಾಗಿಲ್ಲ. ಅದು ಇವರು ಫೋನ್ ಮಾಡಿದ್ದಾರೆ, ಫೋನು ರಿಸೀವ್ ಮಾಡಿಲ್ಲ. 15 ದಿನ ಕಳೆಯಿತು. 16ನೇ ದಿನ ಅಮಾವಾಸ್ಯೆ ಮುಗಿತಾ ಇದ್ದ ಹಾಗೆ ಈ ಅರ್ಚಕರಿಗೆ ತುರುಕಿ ಶುರುವಾಯಿತು. ಆವಾಗ ಪ್ರಶ್ನೆ ನೋಡಿದ್ರೆ, ಅವರಿಗೆ ಅಲ್ಲಿ ಮಾಡಿದ ಕ್ರಮ ಇಲ್ಲೇ ಇರೋದ್ರಿಂದ ಇವರಿಗೆ ತೊಂದರೆ ಆಗಕ್ಕೆ ಶುರುವಾಯಿತು. ಹಂಗಾದ್ರೆ ಇದಕ್ಕೆ ಏನ್ ಮಾಡಬೇಕು? ತಕ್ಷಣ ಅದಕ್ಕೆ ಪರಿಹಾರ ಹೇಳಿದ್ರೆ ಹೀಗೆ ಮಾಡು ಅಂತ. ಅದಕ್ಕೆ ಪರಿಹಾರ ಮಾಡಿದ ತಕ್ಷಣ ಅವ್ರು ಯಾರು ಮೂಲ ಬಂದಿದ್ರಲ್ಲ ಅವರಿಗೆ ಇಡೀ ಮೈ ಮೇಲೆ ಬೊಬ್ಬೆಗಳು ಶುರುವಾಯ್ತಂತೆ. ಅದು ಶುರು ಆದ್ಕೊಳ್ಳೆ ಮತ್ತೆ ಓಡ್ ಬಂದ್ರು. ಆಗ ಓಡ್